31 ಆಗಸ್ಟ್ 2024. ನಮಸ್ಕಾರ, ಶುಭೋದಯ. ನೋವು ನೀಡುವ ಖಿನ್ನತೆ ಹಿಂಸೆ ಎನಿಸಿದರೂ ಅದು ಬಿಟ್ಟು ಹೋಗುವ ಅನುಭವ ಹಾಗೂ ನೀಡುವ ಸಹಿಸುವ ಶಕ್ತಿ ಅಧಿಕವಲ್ಲವೇ? ಹಲವು ಬಾರಿ ನಲಿವು ಮೂಡಿ ಗುರುತಿಸುವ ಮೊದಲೇ ಮರೆಯಾಗಿ ಬಿಡುತ್ತದೆ. ಆದರೆ ನೋವು ಹೆಚ್ಚಿನ ಸಮಯದಲ್ಲಿ ಮರೆಯಲಾಗದ ನೆನಪಾಗಿ ಉಳಿದು ಬಿಡುತ್ತದೆ. ನೋವಿಗೆ ಕುಗ್ಗಿ ಅನುಭವವ ಕಡೆಗಣಿಸಿ ನಮ್ಮಲ್ಲೇ ದುಃಖವ ಉಳಿಸಿಕೊಳ್ಳುತ್ತಾ ಸೋಲನ್ನೇ ಚಿಂತಿಸುವುದು ಸಂಕುಚಿತ ಮನೋಭಾವ ಹಾಗೂ ನಿಧಾನವಾಗಿ ಮನಸ್ಥೈರ್ಯ ಕರಗಿಬಿಡುತ್ತದೆ. ಇದು ಸ್ವಯಂ ಸರಿಪಡಿಸಿಕೊಳ್ಳಬೇಕಾದ ಆತ್ಮಾವಲೋಕನ. ಇಲ್ಲಿ ಯಾರನ್ನೂ ದೂಷಿಸದೆ ಒಳಿತನ್ನ ಹೆಕ್ಕಿ ಬದಲಾವಣೆಯ ತಂದು ಅನುಭವವ ಸಕಾರಾತ್ಮಕವಾಗಿ ಸ್ವೀಕರಿಸಿ ಸಹನೆ ರೂಢಿಸಿಕೊಳ್ಳುತ್ತಾ ಎದ್ದು ನಿಲ್ಲುವುದು ಉತ್ತಮ ಹಾಗೂ ಶ್ಲಾಘನೀಯವಲ್ಲವೇ? ಶುಭೋದಯ.